ರಾಜ್ಯದಲ್ಲಿ ಖಾಲಿ ಇರುವ ಪ್ರಾಂಶುಪಾಲರ ಹುದ್ದೆಗಳ ಬಗ್ಗೆ ಪ್ರಶ್ನೆ ಎದ್ದಿದೆ. ವಿಧಾನ ಪರಿಷತ್ನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ರಾಜ್ಯದಲ್ಲಿ ಖಾಲಿ ಇರುವಂತಹ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಭವವಾದಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 1225 ಪ್ರಾಂಶುಪಾಲ ಹುದ್ದೆಗಳು ಮಂಜೂರಾಗಿವೆ. 306 ನೇರ ನೇಮಕಾತಿ ಹಾಗೂ 919 ಹುದ್ದೆ ಭರ್ತಿಗೆ ಮೀಸಲಾಗಿದೆ. ಇನ್ನು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಪರಿಷತ್ನಲ್ಲಿ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ. ಯಾಕಂದರೆ ಒಂದು ಕಡೆ ಪ್ರಾಂಶುಪಾಲರ ಹುದ್ದೆಗಳು ರಾಜ್ಯದಲ್ಲಿ 1225 ಹುದ್ದೆಗಳು ಮಂಜೂರಾಗಿವೆ. ಆ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಈಗ ಸದ್ಯ ಖಾಲಿ ಇರುವಂಥ ಪ್ರಾಂಶುಪಾಲರ ಹುದ್ದೆಗಳ ಬಗ್ಗೆ ಎದ್ದಂತಹ ಪ್ರಶ್ನೆಗೆ ಅಥವಾ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಕೂಡ ಅವರು ರಿಯಾಕ್ಟ್ ಮಾಡಿರುವಂಥದ್ದು ಶಿಕ್ಷಣ ಮಂತ್ರಿಗಳು. ವಿಧಾನ ಪರಿಷತ್ನಲ್ಲಿಯೂ ಕೂಡ ಅವರು ಮಾತಾಡಿದರೆ ಇದೇ ವಿಚಾರವನ್ನು ಮಧು ಬಂಗಾರಪ್ಪ. ರಾಜ್ಯದಲ್ಲಿ 1225 ಪ್ರಾಂಶುಪಾಲ ಹುದ್ದೆಗಳು ಮಂಜೂರಾಗಿವೆ. 306 ನೇರ ನೇಮಕಾತಿ ಹಾಗೂ 919 ಹುದ್ದೆ ಬಡ್ತಿಗೆ ಮೀಸಲಾಗಿದೆ. ಇನ್ನು ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಪರಿಷತ್ನಲ್ಲಿ ಮೇಲ್ಮನೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.